ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಯಾವ ಥರ ಖಾರ ಪೊಂಗಲ್ ಮಾಡ್ತೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಪೊಂಗಲ್ಗೆ ಒಗ್ಗರಣೆ ಹಾಕೋಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ, ಬಾದಾಮಿ ತೊಗೊಂಡಿದ್ದೀನಿ, ಕಡಲೆಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಅಷ್ಟು, ಓಕೆನಾ. ಪಕ್ಕಕ್ಕೆ ಸ್ವಲ್ಪ ಪೌಡರ್, ಯಾವ ಪೌಡರ್ ಗೊತ್ತಾ, ಇದು ಮಸಾಲ ಪೌಡರ್, ಅಂದರೆ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲ ಪೌಡರ್, ಇದು ಖಾರ ಪೊಂಗಲ್ ಪೌಡರ್, ಓಕೆನಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿನ ಶುಂಠಿನ ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ ಫ್ರೆಂಡ್ಸ್. ನೋಡಿ ಈ ಥರ. ನೆಕ್ಸ್ಟ್ ಏನು ಮಾಡ್ತೀನಿ ಗೊತ್ತಾ, ನೆಕ್ಸ್ಟು ಬೇಳೆ ಒಂದು ಕಪ್ಪು ಹೆಸರು ಬೇಳೆ, 1 ಕಪ್ಪು ಅಕ್ಕಿನ ಚೆನ್ನಾಗಿ ತೊಳೆದು ಕುಕ್ಕರ್ಗೆ 3 ವಿಜಲ್ 3 ವಿಜಲ್ ಕಾಣಿಸ್ತಾ ಇದೆಯಾ, 3 ವಿಜಲ್ ಕೂಗಿಸ್ಕೋಬೇಕು, ಓಕೆನಾ. 3 ವಿಜಲ್ ಕೂಗಿಸ್ಕೊಂಡು ಸಾಫ್ಟಾಗಿ ಆಗಂಗೆ ಏನೇನು ಹಾಕ್ಬೇಕಪ್ಪ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾದ್ರೂ, ಸುಮ್ಮನೆ ಹೇಳ್ತಾ ಇದ್ದಾರಲ್ಲ, ಹೇಳಿಲ್ಲ ಅನ್ಕೋಬೇಡಿ. ಕಾಳು ಮೆಣಸು, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿಣ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ. ರೆಡಿ ಆಗಿದೆ ಇದು. ನೆಕ್ಸ್ಟು ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಇದರಲ್ಲಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ, ಓಕೆನಾ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾ ಇದೆಯಾ, ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ಬಾದಾಮಿ, ಶೇಂಗಾ ಬೀಜ ಇದರಲ್ಲೇ ಹಾಕ್ಬಿಡೋಣ. ನೋಡಿ ಯಾವ ಥರ ಪಟ ಅಂತ ಹಿಡಿತಾ ಇದೆ ಅಲ್ವಾ. ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಅದೆಲ್ಲ ಸಂಪೂರ್ಣ ಫ್ರೈ ಆಗ್ತಾ ಇರಲಿ, ಓಕೆನಾ. ನೋಡಿ ಈ ಥರ ಎಣ್ಣೆಯಲ್ಲಿ ಫುಲ್ಲು, ಮತ್ತೇನೂ ಹಾಕಲ್ಲ, ನಾನಿಷ್ಟೇ ಹಾಕೋದು. ನೋಡಿ ಯಾವ ಥರ ಬೇಯ್ತಾ ಇದೆ ಅಲ್ವಾ ಎಣ್ಣೆಯಲ್ಲಿ. ಈ ಥರ ಫ್ರೈ ಆಗಲಿ. ಬಾದಾಮಿ ಇದ್ದರೆ ಹಾಕ್ಕೊಳ್ಳಿ, ಓಕೆನಾ. ನಾನು ಬಾದಾಮಿ ಹಾಕಿದ್ದೀನಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಓಕೆನಾ. ನಾನು ಗೋಡಂಬಿ ಹಾಕಲ್ಲ. ಶೇಂಗಾ ಬೀಜ, ಬಾದಾಮಿ ಹಾಕಿದ್ದೀನಿ. ಸೂಪರ್ ಬರುತ್ತೆ ಫ್ರೆಂಡ್ಸ್. ಮತ್ತು ಎಂಥದ್ದು ಇಲ್ಲ, ಇಷ್ಟೇ ಹಾಕೋದು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೌಡ್ರು, ಪೇಸ್ಟು ಮತ್ತು ಪೌಡ್ರು ಹಾಕ್ತಾಯಿದ್ದೀನಿ. ನೋಡಿ, ಓಕೆನಾ. ಕಾಣಿಸ್ತಾ ಇದೆಯಲ್ವಾ ಫ್ರೆಂಡ್ಸ್. ನೋಡಿ, ಇದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ. ಈ ಥರ ಆದ ತಕ್ಷಣ ನೆಕ್ಸ್ಟು ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಅಲ್ವಾ, ಬೇಯಿಸಿರ್ತಕ್ಕಂಥ ಏನು ಬೇಯಿಸಿಟ್ಕೊಂಡಿದ್ದೀವಿ ಅಂತ ತೋರಿಸಿದ್ನಲ್ಲ ಇಷ್ಟೊತ್ತನ. ನೋಡಿ, ಪೇಸ್ಟ್ ಪೊಂಗಲ್ ಪೇಸ್ಟ್ ಅನ್ಬೇಕಿದ್ನ, ಆ ಥರ ಬೆಂದಿದೆ ಅಲ್ವಾ. ಬೇಳೆ ಮತ್ತು ಅಕ್ಕಿ 1 ಕಪ್ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಸೂಪರ್ ಬರುತ್ತೆ ಫ್ರೆಂಡ್ಸ್, ಖಂಡಿತ ನೀವು ಸಹ ಒಂದ್ಸರಿ ಮಾಡ್ಕೊತೀನಿ, ಓಕೆನಾ. ನೋಡಿ, ಸಖತ್ತಾಗಿ ಬಂದಿದೆ. ಖಂಡಿತ ಬಿಡಬೇಡಿ ಫ್ರೆಂಡ್ಸ್, ನೀವು ಸಹ ಮಾಡ್ಕೊತೀನಿ. ಪೊಂಗಲ್ ರೆಸಿಪಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ಖಾರ ಪೊಂಗಲ್ ರೆಸಿಪಿ ಯಾವ ಥರ ಬಂತು ಅಂತ ನೀವು ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಎಲ್ಲ ಬೆಂದಿದೆ ಅಲ್ವಾ, ಸ್ವಲ್ಪ ಒಂದೇ ಕುದಿ ಬಂದರೆ ಸಾಕು, ಪೊಂಗಲ್ ರೆಸಿಪಿ ರೆಡಿ ಆಯಿತು ಫ್ರೆಂಡ್ಸ್, ಓಕೆನಾ. ಸಖತ್ತಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂದರೆ ಸೂಪರ್ ಟೇಸ್ಟ್ ಇದೆ. ಎಲ್ಲ ಐಟಮ್ಸ್ ಹಾಕ್ಬಿಟ್ಟಿದ್ದೀನಿ, ಟೇಸ್ಟ್ ಮಾಡೋದಷ್ಟೇ ಬಾಕಿ ಇವಾಗ ಅಲ್ವಾ. ಖಂಡಿತ ನೀವು ಸಹ ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್, ಬಿಡಬೇಡಿ, ಓಕೆನಾ. ನೋಡಿ, ಸಖತ್ತಾಗಿ ಬಂದಿದೆ. ಸೂಪರ್ ಟೇಸ್ಟ್ ಇರುತ್ತೆ, ಸೂಪರ್ ಟೇಸ್ಟ್ ಬಂದಿದೆ. ಯಾವ ಥರ ಬಂತು ಪೊಂಗಲ್ ರೆಸಿಪಿ ಅಂತ ನನಗೆ ಸಂಪೂರ್ಣ ವಿಡಿಯೋ ನೋಡಿ ವಿಡಿಯೋಕ್ಕೊಂದು ಕಮೆಂಟ್ ಹಾಕಿ. ಹಾಗೆ ನನ್ನ ಪೊಂಗಲ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು ಸೋ ಮಚ್.
ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಸೂಪರ್ ಬಂದಿದೆ ನೋಡಿ. ಯಾವ ಥರ ಬಂದಿದೆ ಅಂದರೆ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಪೊಂಗಲ್ ರೆಸಿಪಿ ಸೂಪರ್ ಬಂದಿದೆ. ಖಂಡಿತ ನೀವು ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಸಖತ್ತಾಗಿ ಬಂದಿದೆ ನೋಡಿ. ಬಾದಾಮಿ, ಗೋಡಂಬಿ, ಶೇಂಗಾ ಬೀಜ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಓಕೆನಾ? ನೋಡಿ, ಸಖತ್ತಾಗಿದೆ ಅಲ್ವಾ? ವಾವ್, ಸೂಪರ್ ಟೇಸ್ಟ್ ಇದೆ. ಸಖತ್ತಾಗಿ ಬಂದಿದೆ. ಗೋಡಂಬಿ ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನುವಾಗ ವಾವ್, ಸೂಪರ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕಂಟಿನ್ಯೂ ನೋಡ್ತಾ ಇರಿ. ಓಕೆನಾ? ಮರಿಬೇಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಓಕೆನಾ? ನೋಡಿ, ಸೂಪರ್ ಟೇಸ್ಟ್ ಇದೆ. ಚಪಾತಿ ನೋಡಿ, ಈ ಥರ ಚಪಾತಿ ಮಾಡ್ತಾ ಇದ್ದೇನೆ. ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ ಚಪಾತಿ. ಓಕೆನಾ? ಇದೇ ಥರ ಹಿಟ್ಟು ನೆನೆಕ್ಕೊಂಡು ಈ ಥರ ಗೋಲ್ವಾಗೆ ಗುಂಡು ಥರ ಎಷ್ಟು ಬೇಕಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡಿಟ್ಕೊಂಡು ಚಪಾತಿ ಉದ್ದಿ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೂಪರ್ ಬರುತ್ತೆ. ಎಲ್ಲ ಗ್ರೇವಿ ಜೊತೆಗೂ ಸವಿಬೋದು. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಗೋಧಿ ರೊಟ್ಟಿ ಅಲ್ವಾ? ಸಖತ್ತಾಗಿದೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಫೈನಲಿ ಚಪಾತಿ ರೆಡಿ. ನೋಡಿ ಯಾವ ಥರ ಬಂದಿದೆ ಚಪಾತಿ. ಸಖತ್ತಾಗಿ ಬಂದಿದೆ ಅಲ್ವಾ? ನೀವು ಸಹ ಈ ಥರ ಮಾಡ್ಕೊತೀನಿ. ಓಕೆನಾ? ಸೂಪರ್ ಬಂದಿದೆ ಅಲ್ವಾ ಫ್ರೆಂಡ್ಸ್? ಬೇಕಂದರೆ ಸ್ವಲ್ಪ ರೋಸ್ಟ್ ಕೂಡ ಮಾಡ್ಬೋದು. ರೋಸ್ಟ್ ಮಾಡೋಕ್ಕಂದ್ರೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಬೇಕು. ರೋಸ್ಟ್ ಬೇಡ, ಮಿದು ಇರಲಿ ಅಂದರೆ ಇದೇ ಥರ ಮಾಡಿಕೊಂಡು ಸಖತ್ತಾಗಿ ಪಲ್ಯ ಹಾಕ್ಕೊಂಡು ತಿಂತಾ ಇರೋದೇ ಅಲ್ವಾ? ಸಖತ್ತಾಗಿದೆ. ಫೈನಲಿ ಪರಂಗಿಕಾಯಿ ಪಲ್ಯ, ಚಪಾತಿ ಮತ್ತು ಖಾರ ಪೊಂಗಲ್ಲು, ಕೆನೆ ಮೊಸರು. ಓಕೆನಾ? ಸಖತ್ತಾಗಿದೆ ಇವತ್ತು ಊಟ ಅಲ್ವಾ? ನೀವು ಸಹ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಸೂಪರ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.